ಎಲ್ಲರಿಗೂ ನಮಸ್ಕಾರ. ಡಿ.ವಿ ಚಾನಲ್ಗೆ ಸ್ವಾಗತ. ನಾವು ಇವತ್ತಿನ ದಿನ ಹೋಟೆಲ್ ರೀತಿ ಕಬಾಬ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಮೊಟ್ಟೆ ತೊಗೊಂಡಿದ್ದೀನಿ. ನಾನು ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ. ಅದರಿಂದ ಒಂದು ಮೊಟ್ಟೆ ಮತ್ತು 10 ರೂಪೀಸ್ದು ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನೀವು ಬೇಕಾದರೆ ಮನೆಯಲ್ಲೇ ಮಾಡ್ಕೊಳ್ಬೋದು, ಅದೂ ಚೆನ್ನಾಗಿರುತ್ತೆ. ಒಂದು ಕಬಾಬ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಕಬಾಬ್ ಪೌಡರು ರೆಡಿ ಇರುತ್ತಲ್ಲ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಮನೇಲಿ ಕೂಡ ನಾವೆಲ್ಲ ಮಿಕ್ಸ್ ಮಾಡಿ ಹಾಕ್ಕೋಬೋದು. ಅದನ್ನು ಇನ್ನೊಂದು ದಿನ ನಾನು ತೋರಿಸ್ತೀನಿ. ಈಗ ಮೊಟ್ಟೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಬಾಬ್ ಪೌಡ್ರು ಆ ಮೂರನ್ನು ಚೆನ್ನಾಗಿ ಅಂಟು ಥರ ಆಗಬೇಕು. ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಪೌಡರ್ ರೀತಿ ಸಿಗಬಾರ್ದು. ನೋಡಿ ಈ ರೀತಿ ಕಲಿಸ್ಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಎಲ್ಲ ಮಿಕ್ಸ್ ಆಗಬೇಕು. ಈಗ ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ನನ್ನು ತುಂಬ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಅರಿಶಿನ ಪೌಡರು ಮತ್ತು ಮೊಸರನ್ನ ಹಾಕಿ ಚೆನ್ನಾಗಿ 2 ಸರಿ ವಾಶ್ ಮಾಡಿದ್ದೀನಿ. ನೀರು ಬೀಳಬಾರ್ದು. ಇದಕ್ಕೆ ನೀರು ಸ್ವಲ್ಪನೂ ಇಲ್ದಲೇ ಇರೋ ರೀತಿ ಸೋರಿಸ್ಬಿಟ್ಟು ಹಾಕಿ ಇದಕ್ಕೆ. ಏಕೆಂದರೆ ನೀರು ಆಗಿಬಿಡುತ್ತದು. ಸ್ವಲ್ಪ ಕೂಡ ನೀರು ಇರಬಾರ್ದು ಹಾಕಬೇಕಾದ್ರೆ. ಹುಷಾರಾಗಿ ಚಿಕನ್ ಮಾತ್ರ ಹಾಕಿ ಅದಕ್ಕೆ ಆ ಪೇಸ್ಟ್ ಥರ ಮಾಡ್ಕೊಂಡಿದ್ದೀವಲ್ಲ, ಅಂಟಿನ ರೂಪ ಇರೋದು, ಅದಕ್ಕೆ ನೀರೇನಾದ್ರು ಬಿದ್ದರೆ ಒಂಥರ ಅದು ಅಂಟಲ್ಲ, ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಅದರಿಂದ ಈ ರೀತಿ ಚೆನ್ನಾಗಿ ಕಲಸಿ ಕಬಾಬ್ ಮಾಡಬೇಕಾದ್ರೆ ಇದೇ ರೀತಿ ಮಾಡಿ ನೋಡಿ ನೀವು. ತುಂಬಾ ಚೆನ್ನಾಗಿರುತ್ತೆ. ಹೋಟೆಲ್ಗಿಂತ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಮನೆಯಲ್ಲಿ ಮಾಡ್ಕೊಳ್ತೀರಾ. ಇದು ಅರ್ಧ ಗಂಟೆ ರೆಡಿ ಆಗುತ್ತೆ. ನೀವು ಅರ್ಧ ಗಂಟೆ ಇದನ್ನು ಇಡಿ. ನೀವೇನಾದ್ರು ಚಿಕನ್ ಜಾಸ್ತಿ ಇದ್ದರೆ ಇನ್ನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಪೌಡರ್ನ, ಕಬಾಬ್ ಪೌಡರು ಮತ್ತು ಮೊಟ್ಟೆ. ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ಹೆಚ್ಚಿ ಇಟ್ಟಿದ್ದೀನಿ. ಅದನ್ನು ಈಗಲೇ ಹಾಕಿದ್ರೆ ಅದು ಸ್ವಲ್ಪ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಬರುತ್ತೆ ಕಬಾಬು. ಒಬ್ಬೊಬ್ಬರು ಹಾಗೆ ಲಾಸ್ಟಲ್ಲಿ ಬರೀ ಕರ್ಬೇವಿನ ಸೊಪ್ಪನ್ನ ಕರೆದ್ಬಿಟ್ಟು ಅದ್ರ ಮೇಲೆ ಹಾಕ್ತಾರೆ. ಅದೂ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಬಾಯಿಗೆ ಅದ್ರ ಜೊತೆ ಸಿಗುತ್ತಲ್ಲ, ಅದು ಕೂಡ ಅದನ್ನು ಹಿಡ್ಕೊಂಡಿರುತ್ತೆ ಮಸಾಲೆನ. ಅದರಿಂದ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕಬಾಬ್ ಜೊತೆ ಪುದೀನ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಪುದೀನ ಚಟ್ನಿಗೆ ಪುದೀನ, ಕೊತ್ತಂಬರಿ ಸೊಪ್ಪು ಎರಡನ್ನೂ ಸಮ ಸಮ ಹಾಕಿ ಒಂದೊಂದು ಹಿಡಿಯಷ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ಶುಂಠಿ, ಸ್ವಲ್ಪ ಹುಣಸೆಹಣ್ಣು ಮತ್ತು ಒಂದು ಹಸಿಮೆಣಸಿನ್ಕಾಯಿ ಹಾಕಿ ರುಬ್ಬಿದ ಮೇಲೆ ಸ್ವಲ್ಪ ಲಿಂಬೆಹಣ್ಣು ರಸ ಹಾಕ್ಕೊಳ್ಳಿ. ಈಗ ಬಾಣಲಿ ಇಟ್ಟಿದ್ದೀನಿ ನೋಡಿ. ಬಾಣಲಿಯಲ್ಲಿ ಎಣ್ಣೆ ಹಾಕಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಅದು ಎಣ್ಣೆ ಕಾದ ಮೇಲೇ ಹಾಕಿ. ತುಂಬ ಫ್ಲೇಮ್ ಕಡಿಮೆ ಮಾಡಬೇಡಿ, ಮೀಡಿಯಮ್ ಇರಲಿ. ಅದನ್ನು ಮತ್ತೆ ತಿರುಗಿಸಿ 2 ಕಡೆ ಬೇಯಿಸಿ. ಈಗ ನೋಡಿ ಒಂದು ಸರಿ ಟೇಸ್ಟ್ ಮಾಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಬೋದು ಅನ್ನೋದಾದರೆ ನೀವು ಯಾವತ್ತೂ ಹೋಟೆಲಿಂದ ಕಬಾಬ್ ತಂದು ತಿನ್ನಲ್ಲ. ಟೇಸ್ಟ್ ಮಾಡಿಬಿಟ್ಟು ನೀವು ಕಮೆಂಟ್ಸಲ್ಲಿ ಹೇಳಿ ಹೇಗಿತ್ತಂತ. ಯಾರಾದರೂ ಫಸ್ಟ್ ಟೈಮ್ ಕಬಾಬ್ ಮಾಡ್ತಾಯಿದ್ರೆ ಅವ್ರಿಗೊಂದೆರಡು ಟಿಪ್ಸ್ ಹೇಳಬೇಕಂತ ಅನ್ನಿಸ್ತು. ಅದರಿಂದ ಒಂದೆರಡು ಟಿಪ್ಸ್ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ 2 ಸರಿ ವಾಶ್ ಮಾಡಾದಮೇಲೆ 3ನೇ ಸರಿಗೆ ಉಪ್ಪು, ಅರಿಶಿನ ಪುಡಿ ಹಾಕಿ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿ. ಸ್ವಲ್ಪ ಮೊಸರಿದ್ರೂ ಕೂಡ ಮೊಸರು ಹಾಕಿ ಚೆನ್ನಾಗಿ ವಾಶ್ ಮಾಡಿ. ಆಗ ಕೆಟ್ಟು ಬ್ಯಾಡ್ ಸ್ಮೆಲ್ಲು ಹೋಗುತ್ತೆ. ಚಿಕನ್ ಎಷ್ಟಿದೆ ಅಂತ ನೋಡಿ ಕಬಾಬ್ ಪೌಡರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಟ್ಟೆನ ಅದು ನೋಡಿಕೊಂಡು ಹಾಕ್ಕೊಳ್ಳಿ. 1 ಸರಿ 2 ಸರಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟಕ್ಕೆ ಎಷ್ಟು ಹಾಕಬೇಕಂತ. ಚಿಕನ್ ಹಾಕಬೇಕಾದ್ರೆ ಸ್ವಲ್ಪನೂ ನೀರು ಅದರೊಳಗಡೆ ಬೀಳ್ದಲೇ ಇರೋ ರೀತಿ ಹಿಂಡ್ಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಕಬಾಬ್ ಕರಿಬೇಕಾದ್ರೆ ನೀವು ಎಣ್ಣೆ ಹಾಕಿದಾಗ ತುಂಬ ಕಡಿಮೆ ಎಣ್ಣೆ ಹಾಕಬೇಡಿ. ಅಟ್ಲೀಸ್ಟ್ ಅದು ಚಿಕನ್ ಹಾಕಿದಾಗ ಅದು ಮುಳುಗೋಷ್ಟಾದ್ರೂ ಎಣ್ಣೆ ಬೇಕಾಗುತ್ತೆ. ಅದು ಸ್ಟೀಲ್ ಪಾತ್ರೆ ತೊಗೋಬೇಡಿ. ದಪ್ಪ ತಳದ ಯಾವ್ದಾದ್ರು ಇಂಡಾಲಿಯಮ್ ಬಾಣಲಿ ತೊಗೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ.